ಒಂದು ಸಣ್ಣ ಹಳ್ಳಿಯಲ್ಲಿ ಮಣ್ಣಿನ ಮನೆಯೊಳಗೆ ಬಡತನ ಅನ್ನೋದು ಇವರ ಜೊತೆ ಬದುಕ್ತಿತ್ತು. ಹಣ ಇರ್ಲಿಲ್ಲ, ಆದ್ರೆ ಜೀವನ ಅನ್ನೋದು ನಿಲ್ಲಲಿಲ್ಲ. ಪ್ರತಿದಿನ ಬೆಳಗ್ಗೆ ಈ ತಂದೆ ಹೊರಟು ಹೋಗ್ತಿದ್ದ. ಕೈಯಲ್ಲಿ ಕೆಲಸ ಇಲ್ಲ, ಮನಸ್ಸಿನಲ್ಲಿ ಹೊಣೆಗಾರಿಕೆ ಮಾತ್ರ ತುಂಬಿತ್ತು. ಸೂರ್ಯೋದಯವು ಅವನ ಶ್ರಮವನ್ನ ನೋಡಿ ಮೌನವಾಗ್ತಿತ್ತು. ಅಲ್ಲೇ ಮನೆಯೊಳಗೆ ತಾಯಿ ಅಡಿಗೆ ಮಾಡ್ತಿದ್ಲು. ಅಡಿಗೆಗೆ ಆಹಾರ ಕಡಿಮೆ, ಆದ್ರೆ ತಾಳ್ಮೆಗೆ ಯಾವತ್ತೂ ಕೊರತೆ ಇರಲಿಲ್ಲ. ಮಗನ ಮುಂದೆ ದುಃಖ ತೋರಿಸ್ಬಾರ್ದು ಅಂದ್ರೆ ಆ ಸಣ್ಣ ಮಗ ಮಂಕಾದ ಬೆಳಕಿನಲ್ಲೇ ಪುಸ್ತಕ ತೆಗೀತಿದ್ದ. ಬಡತನ ಅವನ ಸುತ್ತ ಇತ್ತು, ಆದ್ರೆ ಅವನ ಕಣ್ಣಲ್ಲಿ ಭವಿಷ್ಯ ಹೊಳೆಯುತ್ತಿತ್ತು. ಅವನು ಕನಸು ಕಾಣೋದನ್ನ ಬಿಡ್ಲಿಲ್ಲ. ಒಂದು ದಿನ ಎಲ್ಲವೂ ಇನ್ನೂ ಕಷ್ಟವಾಯಿತು. ಕೆಲಸ ಇಲ್ಲ, ಸಾಲ ಹೆಚ್ಚಾಯಿತು, ಮನೆ ಮೌನದಲ್ಲಿ ಮುಳುಗಿತು. ಆದ್ರೆ ನಂಬಿಕೆ ಇನ್ನೂ ಜೀವಂತವಾಗಿತ್ತು. ಆ ಮೌನವನ್ನು ಒಡೆದದ್ದು ಆ ಮಗನ ಒಂದು ಮಾತು, ಅಪ್ಪ, ನಾವು ಸೋಲ್ಬಾರ್ದು. ಅದೇ ಮಾತು ಈ ಕುಟುಂಬದ ಜೀವನವನ್ನೇ ಬದಲಿಸಿತು. ಆ ದಿನದಿಂದ ತಂದೆ ಇನ್ನಷ್ಟು ಶ್ರಮಪಟ್ಟ, ತಾಯಿ ಧೈರ್ಯ ಕೊಟ್ಟಳೋ, ಮಗ ಓದನ್ನ ಬಿಡಲಿಲ್ಲ. ಹಗಲು ರಾತ್ರಿ ಒಂದೇ ಆಯ್ತು. ಶ್ರಮ ಮಾತಾಡಲಾರಂಭಿಸಿತು. ಒಂದು ಸಣ್ಣ ಯಶಸ್ಸು, ಆದ್ರೆ ದೊಡ್ಡ ಸಂತೋಷ. ಈ ಮೊದಲ ನಗು ಅವರ ಕಣ್ಣಲ್ಲಿ ಹೊಸ ನಂಬಿಕೆ ತುಂಬಿತು. ಇದು ಶುರು ಮಾತ್ರ ಅಂತ ಅವರಿಗೆ ಗೊತ್ತಾಯ್ತು. ವರ್ಷಗಳು ಕಳೆದವು. ಬಡತನ ಹಿಂದುಗಡೆ ಉಳಿತು. ಶ್ರಮ ಮುಂದೆ ಗೆದ್ದಿತು. ಸರಳ ಬದುಕು, ಆದ್ರೆ ಗೌರವದ ಬದುಕು. ಇವತ್ತು ಅವರು ನಿಂತಿದ್ದಾರೆ. ಹಣ ಇದ್ರೆ ಶ್ರೀಮಂತಿಕೆ ಅಲ್ಲ. ಶ್ರಮ, ನಂಬಿಕೆ, ಕುಟುಂಬ ಇವೇ ನಿಜವಾದ ಸಂಪತ್ತು. ಬಡತನದಿಂದ ಬೆಳಕಿಗೆ. ಈ ಕುಟುಂಬ ನಮಗೆ ಒಂದೇ ಪಾಠ ಹೇಳ್ತದೆ: ಸೋಲ್ಬೇಡಿ, ಶ್ರಮ ನಿಶ್ಚಯವಾಗಿ ಗೆಲ್ಲುತ್ತದೆ.